ಮೆಜಾರಿಟಿ ಅನ್ನೋ ದರ್ಪ ವಿರೋಧ ಪಕ್ಷಗಳು ವಿಶ್ಲೇಷಣೆ ಮಾಡ್ತಾ ಇರೋ ರೀತಿಯಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ವಿರೋಧ ಪಕ್ಷನೇ ಅಲ್ವಾ? ಅನ್ಫಾರ್ಚುನೇಟ್ಲಿ ಕಳೆದ ಬಾರಿಯ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನ ಎಲ್ಲಾ ಸದಸ್ಯರಲ್ಲಿ ಒಗ್ಗಟ್ಟಿದ್ದಿದ್ರೆ ಬಹುಶಃ ಇವತ್ತು ಈ ಧೈರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇರಲಿಲ್ಲ. ಈಗ ತಪ್ಪಿಯಾರ್ದು ಅಂತಂದ್ರೆ ನೀವು ಕೂಡ ಸಮಾನ ಹೊಣೆಗಾರರಿದ್ದೀರಿ. ಆ ಮೂಲಕ ಹೊರಟ್ಟಿಯವರಿಗೆ ಆಗ್ತಾ ಇರುವ ಅಪಮಾನ ನಿಮ್ಮ ವಿಶ್ಲೇಷಣೆಯ ಆಧಾರದಲ್ಲಿ ಹೇಳೋದಾದ್ರೆ ಇದಕ್ಕೆ ನೀವು ಕೂಡ ಹೊಣೆಗಾರರಾಗ್ತಿದ್ದೀರಿ, ನೀವು ನಿಮ್ಮ ಮೈತ್ರಿ ಪಾರ್ಟ್ನರ್. ಇಲ್ಲ, ನಿಮ್ಮ ಈ ಪ್ರಶ್ನೆ ಸರಿ ಇದೆ. ಆದರೆ ನಾವು ಒಂದೇ ಒಂದು ಸೀಟ್ ಗೆಲ್ಲಕ್ಕಾಗ್ತಾ ಇದ್ವು. ನಾವಿಬ್ರು ಮನಸ್ಪಟ್ಟರೆ ಒಂದೇ ಗೆಲ್ಲಕ್ಕಾಗ್ತಿತ್ತು. ಆದರೆ ಈ ನೆಕ್ಸ್ಟ್ ಮಂತ್ ಎಂಡಲ್ಲಿ ಅವ್ರಿಗೆ ಇನ್ನೂ ಅವಕಾಶಗಳಿದೆ. 1 ತಿಂಗಳು ಡಿಲೇ ಆಗ್ತಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ಬಹುಶಃ ಮೆಜಾರಿಟಿ ಅನ್ನೋ ವಿಷಯ ಬಂದರೆ ಟೆಕ್ನಿಕಲಿ ಅವ್ರಿಗೆ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ, ಅದ್ರಲ್ಲಿ ನೋ ಡೌಟ್. ನಾವು ಫ್ಲೋರ್ ಆಫ್ ದಿ ಟೆಸ್ಟಲ್ಲಿ ಮೆಜಾರಿಟಿ ಮೂಲಕನೇ ನೀವು ಮಾಡ್ಕೊಳ್ಳಿ ಅನ್ನೋದು ಅಷ್ಟೇ ನಮ್ಮ ವಾದ. ನೀವು ನಿಮ್ಮ ಲೆಟ್ರೇಟ್ ಮಿಸ್ಯೂಸ್ ಮಾಡ್ಕೊತಾ ಇದ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಹುದ್ದೆಗೆ ಗೌರವ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಪ್ರಶ್ನೆ ಇಲ್ಲಿ. ನೀವು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ವಹಿಸಿ ಸಂವಿಧಾನದ ಬಗ್ಗೆ ಮಾತಾಡೋರು, ಸಂವಿಧಾನದ ಬಗ್ಗೆ ಬೆಳಿಗ್ಗೆ ಭಾಷಣ ಮಾಡೋರು, ಸಂವಿಧಾನದ ಕೆಳಗಡೆ ಕೆಲಸ ಮಾಡಿ ಅಂತ ಅಷ್ಟೇ ನಮ್ಮ ವಾದನೆ ಹೊರತು ನಾವು ಈಗ ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು JDS ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತ ಇಲ್ಲ. ನಾನು ಯಾಕೆ ಕೇಳಿದೆ ಅಂದ್ರೆ ಸರ್, 24+6 ಬಿಜೆಪಿ 24+ ನಿಮ್ಮ 6 ನಂದು ನಂಬರ್ಸ್ ಕರೆಕ್ಟ್ ಇದ್ರೆ, ತಪ್ಪಿದ್ರೆ ಕರೆಕ್ಟ್ ಮಾಡಿ. 31 ಪ್ಲಸ್ ಇನ್ನೊಂದು ಎಕ್ಸ್ಟ್ರಾ ಪಕ್ಷೇತರರನ್ನು ಮ್ಯಾನೇಜ್ ಮಾಡಿದಿದ್ರೆ ಅಪ್ ಟು 32 ಆಗ್ತಾ ಇತ್ತು ಸರ್. ಕಾಂಗ್ರೆಸ್ ಅವಾಗ 37, ನಿಮ್ದೇ ಲೆಕ್ಕದ ಪ್ರಕಾರ ಹೋಗೋದಾದ್ರೂ ಕೂಡ ಇವಾಗ 38, 37 ಇರ್ತಿತ್ತು. ಸಂಹೌ ಮ್ಯಾನೇಜ್ ಮಾಡಬಹುದಾಗಿತ್ತೇನೋ ಸರ್. ಇದು ಅಸೆಂಬ್ಲಿಯಲ್ಲಿ ಬಂದಾಗ ವೋಟಿಂಗ್ ಬಿದ್ದಾಗ ಸಂಹೌ ನಿಮಗೆ ಆಪ್ಷನ್ ಇತ್ತು. ಈ ಅಬ್ಸಲ್ಯೂಟ್ ಮೆಜಾರಿಟಿ ಅನ್ನೋ ಧೈರ್ಯಕ್ಕೆ ಕಾರಣವಾಗಿದ್ದು ನಿಮ್ಮ ಎಡವಟ್ಟು ಕೂಡ ಅಲ್ವಾ ಅನ್ನೋದು ಅನುಮಾನ. ಅಲ್ಲ, ಅದು ನೀವು ಹೇಳ್ತಾ ಇರೋ ಒಂದು ಪಾಯಿಂಟ್, ಒಂದು ಆಂಗಲ್ ಸರಿ ಇದೆ. ನಾವಿಬ್ರು ಕೂಡ ಕೂತ್ಕೊಂಡು ಅವತ್ತು ಸರಿಯಾದ ರೀತಿಯಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಿದ್ರೆ, ಒಂದಷ್ಟು ತಂತ್ರ, ಒಂದು ಟೆಕ್ನಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಖಂಡಿತ ಯಶಸ್ವಿ ಆಗ್ಬೋದಿತ್ತು. ಎಲ್ಲ ಒಂದ್ ಕಡೆ ಒಂಚೂರು ಅದು ಇನ್ನರ್ ಪಾಲಿಟಿಕ್ಸ್ ನಾವು ಮಾಡೋದ್ರಲ್ಲಿ ಇಬ್ರು ಫೇಲ್ಯೂರ್ ಆಯ್ತು ನಾವು ಒಪ್ಕೋತೀವಿ. ಆದರೆ ನೀವು ಬಹುಮತ ಇದು ಇರುವ ಕಾರಣಕ್ಕೋಸ್ಕರ ನಿಮ್ಮ ಸಂವಿಧಾನ ವಿರೋಧಿ ನಡೆಯನ್ನ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ತಲ್ಲಿ ನಾವೇನೋ ಸಾಧನೆ ಮಾಡ್ಬಿಡಕ್ಕಾಗಲ್ಲ. ಇವತ್ತು ನೀವು ಮಾಡ್ತಾ ಇದ್ದೀರಲ್ಲ, ನೀವು ಇವತ್ತು ಮಿನಿಸ್ಟ್ರುಗಳಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶನ ಕೊಡೋಕ್ಕಾಗ್ದಾರ ಕರ್ಕೊಬಂದು ಈ ರೀತಿ ಇವ್ರನ್ನ ತೆಗೆದಾಕಿ ಅವಕಾಶ ಕೊಡಕ್ಕೆ ಹೋಗಿದ್ರಲ್ಲ, ಅದು ತಪ್ಪಲ್ವಾ? ನೀವು ಯಾರಿಗೋ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ತಗೊಬಂದು ಇಲ್ಲಿ ಕುಣಿಸಿ ಅವ್ರಿಗೇನೋ ಅವಕಾಶ ಕೊಟ್ಟು ಅವ್ರಿಗೆ ಇದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ ಇದು. ನೀವು ಯಾವ ಕ್ರಮವನ್ನು ವಹಿಸ್ತಾ ಇದ್ದೀರಾ ಹೇಳಿ? ನೀವು ಒಬ್ಬ ಸೀನಿಯರ್ ಲೀಡರ್ಗೆ ಇಷ್ಟೆಲ್ಲ ಅವತ್ತು ಹಿಂದೆ ಸಿದ್ದರಾಮಯ್ಯನವರು ಇರ್ಬೋದು, ಹಿಂದೆ ಇದ್ದಂಥ ಎಲ್ಲ ಅನೇಕ ನಾಯಕರು, ಹಾಗೆ ಮೋಹನ್ ವಿಶ್ವ ಅವರು ಹೇಳಿದಾಗೆ ಎಷ್ಟು ಗೌರವತೆ ನಡೆಸ್ಕೊಂಡು, ಮತ್ತು ಅವರು ಇದುವರೆಗೆ ನಾನು ನೋಡಿದಾಗೆ, ನಾವು ಕಳೆದ 20-25 ವರ್ಷ ರಾಜಕಾರಣ ನೋಡಿದಾಗ ಬಸವರಾಜ ಹೊರಟ್ಟಿಯವರಿಗೆ ಒಂದು ಸುದೀರ್ಘವಾದ ರಾಜಕೀಯ ಹಿನ್ನೆಲೆ ಇದೆ ಮತ್ತು ಅದು ಸಚ್ಚಾರಿತರಾಗಿದ್ದಾರೆ ಮತ್ತು ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಯಾವತ್ತೂ ಒಂದು ಮಿತಿಯನ್ನು ಮೀರದೆ ನಡ್ಕೊಂಡಿದ್ದಾರೆ. ಅಂಥ ವ್ಯಕ್ತಿನ ಇಳಿಸ್ಬೇಕಾದ್ರೆ ಗೌರವಯುತವಾಗಿ ಅವ್ರನ್ನ ಸಂವಿಧಾನದ ಕೆಳಗಡೆ, ಸಂವಿಧಾನ ಅಡಿಯಲ್ಲಿ ನಿಯಮಗಳಿಗೆ ಪ್ರಕಾರ ನಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು.